ಸಾರಿಗೆ ನೌಕರರಿಗೆ ಇದೀಗ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಕೆಎಸ್ಆರ್ಟಿಸಿ. ಬುಧವಾರ ಮುಷ್ಕರಕ್ಕೆ ಈಗಾಗಲೇ ಎಲ್ಲಾ ರೀತಿ ತಯಾರಿಗಳನ್ನು ಮಾಡಿಕೊಂಡಿದ್ರು ಸಾರಿಗೆ ನೌಕರರು. ಹಾಗಾಗಿ ಮುಷ್ಕರದಲ್ಲಿ ಭಾಗಿಯಾಗದಂತೆ ಕೆಎಸ್ಆರ್ಟಿಸಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸಾರಿಗೆ ನೌಕರರು ಯಾವುದೇ ಮುಷ್ಕರಗಳನ್ನು ಮಾಡುವಂತಿಲ್ಲ. ಡ್ಯೂಟಿಗೆ ಬರ್ದಿದ್ರೆ ನೋ ವರ್ಕ್ ನೋ ಪೇ ಆದೇಶವನ್ನ ಜಾರಿ ಮಾಡ್ತಾ ಇದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಯಾವುದೇ ರೀತಿಯ ರಜೆಯನ್ನ ಮಂಜೂರು ಮಾಡದಂತೆ ಆದೇಶವನ್ನ ಹೊರಡಿಸಲಾಗಿದ್ದು ಅಧಿಕಾರಿಗಳಿಗೆ ಆದೇಶವನ್ನ ಹೊರಡಿಸಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಬುಧವಾರ ಮುಷ್ಕರದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾರಿಗೆ ನೌಕರರೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅವರಿಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ. ಡ್ಯೂಟಿಗೆ ಬರ್ದಿದ್ರೆ ನೋ ವರ್ಕ್ ನೋ ಪೇ ಆದೇಶವನ್ನು ಜಾರಿ ಮಾಡಲಾಗ್ತಾ ಇದೆ. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದು ಯಾವುದೇ ರೀತಿಯ ರಜೆಗಳನ್ನು ಮಂಜೂರು ಮಾಡಬಾರದು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಅಧಿಕಾರಿಗಳಿಗೆ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ. ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ರು. ಬುಧವಾರದಂದು ಮುಷ್ಕರ ನಡೆಸುವುದಕ್ಕೆ ಸಾರಿಗೆ ನೌಕರರು ಎಲ್ಲ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ಕೆಎಸ್ಆರ್ಟಿಸಿ ಈಗ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಸಾರಿಗೆ ನೌಕರರಿಗೆ. ಇನ್ನು ಬುಧವಾರ ವಾಹನಗಳಲ್ಲಿ ತೆರಳುವಂಥವ್ರಿಗೆ ಬಹುದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸಾರಿಗೆ ಬಳಸುವಂಥವ್ರಿಗೆ ತೊಂದರೆಗಳಾಗುತ್ತೆ ಅಂತ ಕೂಡ ಹೇಳಲಾಗಿತ್ತು. ಈಗ ಕೆಎಸ್ಆರ್ಟಿಸಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ನ ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಬುಧವಾರ ಮುಷ್ಕರಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಇದೀಗ ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಏನು ಹೇಳಿದೆ? ಹೌದು ಶಕುಂತಲಾ, ಈಗಾಗಲೇ ಎರಡು ಪ್ರಮುಖವಾದಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಈಗಾಗಲೇ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ 1,05,000 ಜನ ನೌಕರರು ಬುಧವಾರ ಬೆಳಗ್ಗೆ 5 ಗಂಟೆಯಿಂದಲೇ ಬಸ್ಗಳನ್ನು ನಿಲ್ಲಿಸಿ ಸಾರಿಗೆ ಮುಷ್ಕರವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಒಂದು ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತಹ ಕೆಎಸ್ಆರ್ಟಿಸಿ ನಿಗಮ ಬುಧವಾರ ಯಾರ್ಯಾರು ಡ್ಯೂಟಿಗೆ ಹಾಜರಾಗೋದಿಲ್ವೋ ನೋ ವರ್ಕ್ ನೋ ಪೇ, ಅಂದರೆ ಕೆಲಸಕ್ಕೆ ಹಾಜರಾದವ್ರಿಗೆ ಮಾತ್ರ ಸಂಬಳವನ್ನು ಕೊಡ್ತೀವಿ ಅನ್ನೋಂಥದ್ದು ಒಂದು. ಎರಡನೇದು, ಮುಷ್ಕರ ಹೋದಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟಾಗತ್ತೆ. ಹಾಗಾಗಿ ಡಿಪೋ ಮ್ಯಾನೇಜರ್ಗಳು ಯಾವುದೇ ರೀತಿಯಲ್ಲಿ ಸಮಸ್ಯೆ ಉಂಟಾಗದಂತೆ, ಅಂದರೆ ಪ್ರಯಾಣಿಕರಿಗೆ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಡಿಪೋ ಮ್ಯಾನೇಜರ್ಗಳು ಅಂದರೆ ಕಂಡಕ್ಟರ್ ಡ್ರೈವರ್ಗಳನ್ನು ಕೆಲಸಕ್ಕೆ ಕರೆಸ್ಕೊಳ್ಬೇಕು. ಕೆಲಸಕ್ಕೆ ಕರೆಸ್ಕೊಂಡು ಹೆಚ್ಚುವರಿ ಬಸ್ಗಳನ್ನು ಆಪರೇಟ್ ಮಾಡಬೇಕು. ಅಂದರೆ ಸಾಮಾನ್ಯವಾಗಿ ಡಿಪೋಗಳಲ್ಲಿ ಯಾರ್ಯಾರು ರಜಾ ಇರ್ತಾರೋ ಆ ರಜಾ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ವಾರದ ರಜೆ ಏನಿರುತ್ತೆ, ವಾರದ ರಜೆಯನ್ನು ಕೊಡಿ, ಅಂದರೆ ವೀಕ್ಲಿ ಆಫ್ ಏನೇನಿರುತ್ತೆ ವೀಕ್ಲಿ ಆಫನ್ನು ಕೊಡಿ. ಒಂದು ವೇಳೆ ಅನಿವಾರ್ಯವಾದರೆ ವೀಕ್ಲಿ ಆಫನ್ನು ಕೂಡ ಕ್ಯಾನ್ಸಲ್ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಈಗಾಗಲೇ ಕೆಎಸ್ಆರ್ಟಿಸಿ MD ಅವರು ಹೊರಡಿಸಿರುವಂಥದ್ದು ಒಂದು. ಎರಡನೇದು, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ಪ್ರಮುಖವಾದಂಥ ಒಂದು ಸಭೆ ಕೂಡ ನಡೆಯಲಿರುವಂಥದ್ದು. ಅಂದರೆ ಏನು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಜಂಟಿ ಕ್ರಿಯಾ ಸಮಿತಿ. ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಮತ್ತು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ MDಗಳ ಜೊತೆಯಲ್ಲಿ ಪ್ರಮುಖವಾದಂಥ ಒಂದು ಸಭೆ ನಡೆಯಲಿರುವಂಥದ್ದು. ರಾಜಿ ಸಂಧಾನದ ಸಭೆ ನಡೆಯಲಿರುವಂಥದ್ದು. ಸಾಮಾನ್ಯವಾಗಿ ಪ್ರತಿ ಬಾರಿ ಮುಷ್ಕರಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕಾರ್ಮಿಕ ಇಲಾಖೆಯ ಒಂದು ಸಂಧಾನ ಸಭೆ ಮಾಡುತ್ತೆ. ಸಂಧಾನ ಸಭೆ ಮಾಡಿ ಏನು ಕೊಡಬೇಕಾಗಿತ್ತು, ಏನು ಕೊಡ್ತಿದ್ದೀರಾ, ಎಷ್ಟು ಕೊಡಬೇಕು, ಇವೆಲ್ಲವನ್ನೂ ಕೂಡ ಸಭೆ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಕೂಡ ಸಾರಿಗೆ ನೌಕರರಿಗೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕಾಗಿತ್ತು. ಅದರಲ್ಲಿ 26 ತಿಂಗಳ ವೇತನ ಹಿಂಬಾಕಿಯ 1,271 ಕೋಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ಮೊದಲ ಕಂತಿನಲ್ಲಿ 450 ಕೋಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಒಂದು. ಎರಡನೇದು, ಇನ್ನು ಉಳಿಕೆ ಇರುವಂತಹ 821 ಕೋಟಿಯನ್ನು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದು, ಇನ್ನು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದಾದರೆ 25% ವೇತನ ಪರಿಷ್ಕರಣೆಗೆ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ಮುಖಂಡರು ಪಟ್ಟು ಹಿಡಿದಿರುವಂಥದ್ದು. ರಾಜ್ಯ ಸರ್ಕಾರ ಈಗಾಗಲೇ 12.5% ವೇತನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ರೆ 15% ವೇತನ ಪರಿಷ್ಕರಣೆ ಆದರೂ ಮಾಡಿ, ಅಟ್ಲೀಸ್ಟ್ ಅಂದರೆ 25% ಕೇಳಿದ್ವಿ, ಅಟ್ಲೀಸ್ಟ್ ಒಂದು 15% ಆದರಷ್ಟು ಮಾಡಿ ಅನ್ನೋಂಥದ್ದು ಒಂದು. 38 ತಿಂಗಳ ವೇತನ ಹಿಂಬಾಕಿಯನ್ನು ಕೊಡಬೇಕು. ಮತ್ತು ಈಗೇನು 1,271 ಕೋಟಿ ಬಿಡುಗಡೆ ಮಾಡ್ತೀವಿ ಅಂದಿದ್ರೆ ಅದರಲ್ಲಿ ಮೊದಲ ಹಂತದ ಹಣವನ್ನು ಮಾತ್ರ, ಮೊದಲ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದರೆ ಇನ್ನು ಉಳಿಕೆ ಹಣವನ್ನು ಕೂಡ ಬಿಡುಗಡೆ ಮಾಡಿ ಅಂತೇಳಿ ಈ ಒಂದು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ನೌಕರರು ಬುಧವಾರ ಬೆಳಗ್ಗೆಯಿಂದ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಮಧ್ಯಾಹ್ನ ಕಾರ್ಮಿಕ ಇಲಾಖೆಯ ಆಯುಕ್ತರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಇವೆಲ್ಲವೂ ಕೂಡ ನಿರ್ಧಾರವಾಗಲಿರುವಂತಂದ್ರೆ ಸಾರಿಗೆ ಮುಖಂಡರು ಎಲ್ಲಿವರೆಗೂ ಕೂಡ ಪಟ್ಟನ್ನು ಹಿಡಿತಾರೆ ಮತ್ತೆ ರಾಜ್ಯ ಸರ್ಕಾರ ಎಲ್ಲಿವರೆಗೂ ಕೂಡ ಇವರಿಗೆ ಅಂದ್ರೆ ಏನೇನು
ಬೇಡಿಕೆಗಳನ್ನು ಈಡೇರಿಸಬಹುದು. ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಬುಧವಾರದ ಮುಷ್ಕರ ಮಧ್ಯಾಹ್ನದ ಸಭೆಯ ನಂತರದಲ್ಲಿ ಒಂದಷ್ಟು ಬಹುತೇಕವಾಗಿ ನಿರ್ಧಾರವಾಗಲಿರುವಂಥದ್ದು. ಧನ್ಯವಾದ ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.